ಹೊನ್ನಾಳಿ ತಾಲೂಕಿನಲ್ಲಿ ರಾಜಾರೋಷವಾಗಿ ನಡೆಯುತ್ತಿದೆ ಅಕ್ರಮ ಮರಳು ದಂಧೆ. ತಾಲೂಕಿನ ಎಸಿ ಕಚೇರಿ ಹಾಗೂ ಪೊಲೀಸ್ ಠಾಣೆಯ ಕೂಗುಳತೆಯ ದೂರದ ತುಂಗಭದ್ರಾ ನದಿ ಪಾತ್ರದಲ್ಲಿ ಹೆಗ್ಗಿಲ್ಲದೆ ಹಗಲು ರಾತ್ರಿ ಜೆಸಿಬಿ ಹಿಟಾಚಿಗಳ ಮೂಲಕ ಅಕ್ರಮ ಮರಳು ದಂಧೆಕೋರರು ತುಂಗಭದ್ರಾ ನದಿ ಗರ್ಭವನ್ನು ಅಗೆಯುತ್ತಿದ್ದಾರೆ. ಹಗಲು ರಾತ್ರಿ ತಾಲೂಕು ಸೌಧ ಹಾಗೂ ಪೊಲೀಸ್ ಠಾಣೆಯ ಮುಂದೆಯೇ ಮರಳು ತುಂಬಿದ ಲಾರಿ ಟ್ರಾಕ್ಟರ್ಗಳು ಓಡಾಡಿದರು. ಕಣ್ಣಿದ್ದು ಕುರುಡರಂತೆ, ಕಿವಿಯಿದ್ದು ಕೆಪ್ಪಾರಂತೆ, ಜೀವವಿದ್ದು ಸತ್ತವರಂತೆ ಈ ಇಲಾಖೆಗಳು ವರ್ತಿಸುತ್ತೇವೆ. ಮತ್ತೊಂದು ಕಡೆ ಈ ಕುರಿತಂತೆ ಸಾರ್ವಜನಿಕರಿಗೆ ಕೇಳಿದರೆ, ನ್ಯಾಮತಿ ಮತ್ತು ಹೊನ್ನಾಳಿ ಅವಳಿ ತಾಲೂಕಿನ ನದಿ ಪಾತ್ರದಲ್ಲಿ ನಡೆಯುತ್ತಿರುವ ಅಕ್ರಮ ಮರಳು ದಂಧೆಗೆ ತಾಲೂಕು ಆಡಳಿತದಿಂದ ಹಿಡಿದು ಜಿಲ್ಲಾಡಳಿತದವರೆಗೂ ಅಭಯಸ್ಥವಿದೆ ಎಂಬುದು ಗೊತ್ತಾಗುತ್ತದೆ. ಹೊನ್ನಾಳಿ ತಾಲೂಕು ಬೀರಗೊಂಡನಹಳ್ಳಿ, ಗುಳ್ಳಾಪುರ, ಬಿದರಗಡ್ಡೆ, ಹೊಸಹಳ್ಳಿ ಹಾಗೂ ನ್ಯಾಮತಿ ತಾಲೂಕು ಕೋಟೆಹಾಳು ಮರಿಗೊಂಡನಹಳ್ಳಿ ಸಮೀಪ ತುಂಗಭದ್ರಾ ನದಿ ಪಾತ್ರದಲ್ಲಿ ಅಕ್ರಮ ಮರಳು ದಂಧೆಕೋರರ ಹಿಟಾಚಿಗಳ ಗರ್ಜನೆ. ಇಷ್ಟೇ ಅಲ್ಲ, ನದಿ ಗರ್ಭದಲ್ಲಿ ಇರುವ ಮರಳು ತೆಗೆಯಲೆಂದೇ ಈ ದಂಧೆಕೋರರು ಬೋಟ್ಗಳ ಮೂಲಕ ಮೋಟಾರ್ ಫುಟ್ಬಾಲ್ಗಳನ್ನು ನದಿಯ ಆಳಕ್ಕೆ ಇಳಿಸಿ ನದಿ ಗರ್ಭ ಅಗೆಯುತ್ತಿರುವುದು ನೋಡಿದರೆ ಒಂದೊಮ್ಮೆ ಪರಿಸರದ ಭವಿಷ್ಯದ ಬಗ್ಗೆ ಚಿಂತೆ ಕಾಡುತ್ತದೆ. ಬಲ್ಲ ಮೂಲಗಳ ಪ್ರಕಾರ ಅಕ್ರಮ ಮರಳು ದಂಧೆಕೋರರು ಅಕ್ರಮ ಮರಳು ದಂಧೆ .1ಕ್ಕೆ ತಿಂಗಳಿಗೆ 7 ಲಕ್ಷ ಸಮಸ್ತ ಇಲಾಖೆಗಳಿಗೆಂದೇ ಸಂದಾಯ ಮಾಡುತ್ತಿರುವುದಾಗಿ ಗೊತ್ತಾಗಿದೆ. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಸೇರಿದಂತೆ ಜಿಲ್ಲಾಡಳಿತ ತಾಲೂಕು ಆಡಳಿತ ಮೌನವಾಗಿ ಇರುವುದು ನೋಡಿದರೆ ಇದು ಸತ್ಯವೇ ಎನ್ನಿಸುತ್ತದೆ. ಈ ಸುದ್ದಿ ನೋಡಿದ ಮೇಲಾದರೂ ಎಚ್ಚೆತ್ತುಕೊಳ್ಳುವುದೇ ಜಿಲ್ಲಾಡಳಿತ, ಅಥವಾ ಇನ್ನೂ ಈ ದಂಧೆಕೋರರಿಗೆ ಪಾಪಿ ಚಿರಾಯಿ ಎನ್ನುವುದಾ ಕಾದು ನೋಡೋಣ. ಯಾರೇನೇ ಅಂದರೂ ಈ ತುಂಗಭದ್ರೆಯ ಶಾಪ ಆ ದಂಧೆಕೋರ ಪಾಪಿಗಳಿಗೂ ಹಾಗೂ ಇದಕ್ಕೆ ಶಾಮಿಲಾದ ಅಧಿಕಾರಿಗಳಿಗೂ ಬಿಡದೇ ಇರಲಿಕ್ಕಿಲ್ಲ.